ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಇದು ಲಾಸ್ಟ್ ಸಂಡೇದು ವಿಡಿಯೋ. ಸೊ ನಾನು ಈ ಸಂಡೇ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ನನಗೆ ಒಂದು ವಾರ ಅಷ್ಟೊಂದು ಬ್ಯುಸಿ ಇದ್ದೆ. ಸೊ ಟೈಮ್ ಇರಲಿಲ್ಲ. ವಿಡಿಯೋ ಆಗಿತ್ತು, ನನಗೆ ಅದನ್ನು ಎಡಿಟಿಂಗ್ ಮಾಡಿ ಮತ್ತು ವಾಯ್ಸ್ ರೆಕಾರ್ಡ್ ಕೊಡೋದಕ್ಕೆ ತುಂಬ ಸಮಯ ಹಿಡೀತು. ಸೊ ಹಾಗಾಗಿ ಈ ವೀಕ್ ಇದನ್ನು ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸೊ ಎಡಿಟಿಂಗ್ ಆ್ಯಂಡ್ ವಾಯ್ಸ್ ರೆಕಾರ್ಡಿಂಗ್ನ ಶುರು ಮಾಡಿದೆ. ಲಾಸ್ಟ್ ವೀಕು ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಅದರದ್ದೊಂದು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಅಂದರೆ ಬೆಡ್ ಸ್ಪ್ರೆಡ್ ಆಗಿರ್ಬೋದು ಅಥವಾ ಸೋಫಾ ಕವರ್ಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಈ ಥರ ಕೆಲಸಗಳೆಲ್ಲ ಸಂಡೇ ಟೈಮು ಅಥವಾ ಹಾಲಿಡೇಸ್ ಟೈಮ್ಗಳಲ್ಲೇ ಮಾಡೋಕ್ಕಾಗೋದು. ಯಾಕಂದರೆ ಆ ಒಂದು ಕೆಲಸ ಮಾಡೋದಕ್ಕೂ ಟೈಮ್ ಬೇಕು, ಪೇಷನ್ಸ್ ಬೇಕು, ನೆಮ್ಮದಿ ಬೇಕಲ್ಲ. ಮನೇನ ಒಂದು ಕಡೆಯಿಂದ ಕ್ಲೀನ್ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ನಾನು ಈ ಸಂಡೇ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ನನ್ನ ಮಗಳನ್ನ ನೋಡೋಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲನೂ ಬೇಗ 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 ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಬೆಡ್ ಸ್ಪ್ರೆಡ್ಡು ಹಾಗೆ ಸೋಫಾ ಕವರೆಲ್ಲ ಚೇಂಜ್ ಮಾಡಿ ಮತ್ತು ಮನೆಯನ್ನೆಲ್ಲ ಗೂಡಿಸಿ ಒರೆಸಿ ಮತ್ತು ಮನೆಯನ್ನೆಲ್ಲ ನೀಟ್ ಮಾಡಿ ನನಗೆ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಆ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಮನೇನ ತುಂಬಾ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಸೊ ಕ್ರಿಸ್ಮಸ್ ಹತ್ರ ಬರ್ತಾಯಿದೆ. ಸೊ ಸ್ಕ್ರೀನೆಲ್ಲ ಮತ್ತು ಸೋಫಾ ಕವರ್ಸು, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಸೊ ಹೊಸದು ತೊಗೊಂಬರ್ಬೇಕು ಅಂತ ಇದ್ದೀನಿ. ಸೊ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ, ಎಷ್ಟು ಕಲೆಕ್ಷನ್ಸ್ ಮಾಡ್ತೀನಿ ಮತ್ತು ಎಷ್ಟು ಚೇಂಜಸ್ ಮಾಡ್ತೀನಿ. ಸೊ ಹೇಗಿರುತ್ತೆ ಈ ವರ್ಷ ಕ್ರಿಸ್ಮಸ್ ಅಂತ ನಾನು ನಿಮಗೆ ವೀಡಿಯೋಸ್ನ ತಲುಪಿಸ್ತೀನಿ. ಮನೆಯಲ್ಲಿ ಒಂದು 2-3 ಕವರ್ಸ್ಗಳಿದೆ. ಸೊ ಆರೆಂಜದೊಂದು, ವೈಟ್ ಒಂದು ಮತ್ತು ಪಿಂಕ್ ಒಂದಿದೆ. ಸೊ ನನಗೆ ವೈಟ್ ಬಿಟ್ಟರೆ ಇನ್ಯಾವುದು ಕಲರ್ಸ್ ಇಷ್ಟ ಆಗ್ತಾಯಿಲ್ಲ ಸೋಫಾ ಕವರ್ಸು. ಸೊ ಹಾಗಾಗಿ ನೋಡೋಣ, ಲೈಟ್ ಕಲರ್ಸಲ್ಲೇ ತರಬೇಕು ಅಂತ ಅಂದ್ಕೊತೀನಿ. ಸೊ ಲೈಟ್ ಕಲರ್ಸ್ ಏನಾಗುತ್ತೆ ಅಂದರೆ ತುಂಬಾ ಬೇಗ ಬೇಗ ಕೊಳೆ ಆಗಿಬಿಡುತ್ತೆ. ಆದರೂ ಕೂಡ ಅದು ಹಾಕಿದಾಗ ತುಂಬ ಒಂಥರ ಸಮಾಧಾನವಾಗಿ ಕಾಣುತ್ತೆ. ಸೊ ಹಾಗಾಗಿ ಲೈಟ್ ಕಲರ್ಸ್ ಇಸ್ ಬೆಸ್ಟ್ ಅಂತ ನಾನು ಅಂದ್ಕೊತೀನಿ. ಸೊ ಕೊಳೆನೇ ಆಗಲಿ ಪರವಾಗಿಲ್ಲ, ವಾಶ್ ಮಾಡ್ಕೊಳ್ಳೋಣ. ಬಟ್ ಮನೆ ಪೀಸ್ ಆಫ್ ಮೈಂಡಿಂದ ಕಾಣಿಸ್ಬೇಕು ಅಂದರೆ ಸೊ ಲೈಟ್ ಕಲರ್ಸ್ ಇಸ್ ಬೆಸ್ಟ್ ಅಂತ ನನ್ನ ಅನಿಸಿಕೆ. ನೋಡಿ, ಈಗ ವೈಟ್ ಕಲರ್ ಹಾಕಿದಾಗ ಒಂಥರ ಪೀಸ್ ಆಫ್ ಮೈಂಡ್ ಇದೆ. ಅದೇ ಆರೆಂಜ್ ಹಾಕಿದಾಗ ಏನೋ ಒಂಥರ ಜಿಗಿ ಜಿಗಿ ಅನಿಸ್ತಾ ಇರುತ್ತೆ ಮನೆ. ನನಗಿಷ್ಟ ಆಗಲ್ಲ ಈ ಆರೆಂಜ್ ಸೋಫಾ ಕವರ್ಸು. ಬಟ್ ಏನಂದರೆ ಇರಲಿ ಅಲ್ಲ, ತಂದಿದ್ದೀವಿ ಅಂತ ಹೇಳಿ ಅದನ್ನು ಒಂದೊಂದು ಟೈಮ್ ಹಾಕ್ತೀನಿ. ವೈಟ್ ಹಾಕಿದಾಗಲೇ ನನಗೆ ಮನೆ ಒಂಥರ ಪ್ರಶಾಂತವಾಗಿ ಶಾಂತವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಲೈಟ್ ಕಲರ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ ಮನೆಗಳಿಗೆ ಏನೇ ಡೆಕೋರೇಷನ್ ಮಾಡೋದಿದ್ರು. ಬಟ್ ಪೇಂಟು ಮನೆ ಬಾಡಿಗೆ ಮನೆ ನಮ್ಮದು. ಸೊ ಅವ್ರು ಯಾವ ಪೇಂಟ್ ಮಾಡಿದಾರೋ ಸೊ ನಾವು ಅದರಲ್ಲೇ ಇರಬೇಕು. ಹಾಗಾಗಿ ಮನೆ ಇದೆ, ಗ್ರೀನ್ ಕಲರ್ ಪೇಂಟ್ಸ್ ಇದೆ, ಇಟ್ಸ್ ಓಕೆ. ಅದು ಕೂಡ ಏನು ಡಾರ್ಕ್ ಇಲ್ಲ, ಲೈಟಾಗೇ ಇದೆ. ಸೊ ಹಾಗಾಗಿ ನನಗೆ ಪೇಂಟ್ಸ್ ಏನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ. ನೋಡೋಣ, ಈ ವಾಲ್ಗೆ ಏನಾದರೂ ಕವರ್ಸ್ ಏನಾದ್ರು ಹಾಕೋದಾದರೆ ವಾಲ್ ಕವರ್ಸ್ನ ಚೇಂಜ್ ಮಾಡ್ತೀನಿ. ನೋಡೋಣ, ಫುಲ್ಲಿ ಡೆಕೋರೇಷನ್ ಮಾಡಬೇಕು ಅಂತ ಇದ್ದೀನಿ ಕ್ರಿಸ್ಮಸ್ಗೆ. ಮನೆ ಡೆಕೋರೇಷನ್ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ. ಸೊ ಮನೇನ ಈ ಥರ ಇಟ್ಕೋಬೇಕು, ಆ ಥರ ಇಟ್ಕೋಬೇಕು, ಚೇಂಜ್ ಮಾಡಬೇಕು ಅಂತ ಮೈಂಡ್ ಯಾವಾಗಲೂ ಓಡ್ತಾ ಇರುತ್ತೆ. ಬಟ್ ಟೈಮ್ ಇರಲ್ವಲ್ಲ. ಸೊ ಇದ್ದಂಗೆ ಇರಲಿ ಅಂತ ಒಂದೊಂದು ಟೈಮ್ ಸುಮ್ಮನೆ ಆಗಿಬಿಡ್ತೀನಿ. ಬಟ್ ಆದರೂ ನನ್ನ ಮೈಂಡು ಇದು ಚೇಂಜ್ ಮಾಡಬೇಕು, ಅದು ಚೇಂಜ್ ಮಾಡಬೇಕಂತ ಓಡ್ತಾ ಇರುತ್ತೆ. ಸೊ ಅದು ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ, ನಾವು ಇರೋವರೆಗೂ ನಮ್ಮ ಮನೆ ಅಂತ ಪ್ರೀತಿಸಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಎಲ್ಲ ಚೇಂಜ್ ಮಾಡ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು ಅನ್ನೋದ್ರ ಕಡೆ ಗಮನ ಇದ್ದೇ ಇರುತ್ತೆ. ಸೊ ಈಗ ನಾನು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ, ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಆದಮೇಲೆ ಕಿಚನಲ್ಲಿ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ಜೋಡಿಸೋ ಕೆಲಸ ಇದೆ. ನೆಕ್ಸ್ಟ್ ಆ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ನೋಡ್ತಾ ಇರಿ, ನೀವು ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಸೊ ನನ್ನ ಶಾರ್ಟ್ಸನ್ನು ತುಂಬ ಚೆನ್ನಾಗಿ ನೀವು ನೋಡ್ತಾ ಇದ್ದೀರ. ಸೊ ನನಗೆ ಇಷ್ಟ ಆಗ್ತಾಯಿದೆ. ಸೊ ನೋಡೋಣ, ಡಿಫ್ರೆಂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಿಮ್ಮ ಪ್ರೋತ್ಸಾಹದ ಮೇಲೇ ನಾವೇನೇ ಇದ್ರೂ ಚೇಂಜಸ್ ಮಾಡ್ಕೊಳಕ್ಕಾಗೋದಲ್ಲ. ಸೊ ಹಾಗಾಗಿ ಮೊದಲು ಸಿಂಪಲ್ಲಾಗಿ ಮಾಡ್ತಾಯಿದ್ದೆ. ಸೊ ನನ್ನದು ವ್ಯೂಸ್ ಈಗ ತುಂಬಾ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಐ ಆಮ್ ಹ್ಯಾಪಿ. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ತುಂಬ ಅಲ್ಲ, ನನಗೆ ತುಂಬ ಓವರಾಗಿ ಎಲ್ಲ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಸೊ ಸಿಂಪ್ಲಿ ನನಗೆ ಹೇಗಾಗುತ್ತೋ, ನನಗೆಷ್ಟು ಸಾಧ್ಯ ಆಗುತ್ತೋ ಆ್ಯಂಡ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಲಿ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ನಮ್ಮ ಏಜ್ ಅವ್ರಿಗೆ ಅದು ಸ್ವಲ್ಪ ರೀಚ್ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ನಮ್ಮ ಏಜ್ ಅವರು ಏನಾಗುತ್ತೆ ಅಂತಂದರೆ, ನಮಗೆ ಏಜ್ ಆಯಿತು ಸೊ ಮೂಲೆಯಲ್ಲಿ ಕೂರೋಣ ಆ ಥರ ಮೈಂಡ್ ಸೆಟ್ ಇರುತ್ತೆ. ಸೊ ನಮ್ಮ ಲೈಫು ಕೂಡ ಒಂದು ಚೆನ್ನಾಗಿರಬೇಕು, ನಮ್ಮ ಒಂದು ಎಂಜಾಯ್ಮೆಂಟ್ ನಮಗಿರಬೇಕು ಅನ್ನೋದ್ರ ಕಡೆ ಗಮನನ ಎಲ್ಲ ಮಹಿಳೆಯರು ಹರಿಸಲಿ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ಯಾರೂ ಮೂಲೆ ಸೇರಿ ಕೂರಬಾರ್ದು.
ಅವರದ್ದೇ ಆದ ಖುಷಿ, ಅವರದ್ದೇ ಆದ ಸಂತೋಷ, ಅವ್ರದ್ದೇ ಆದ ಟೈಮಿಂಗ್ಸಲ್ಲಿ ಜೀವನನ ಮಾಡಲಿ ಲೇಡೀಸ್ಗಳು ಅನ್ನೋದು ನನ್ನ ಅನಿಸಿಕೆ. ಸೊ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸ್ತಿದೆ ಅಂತ ಒಂದು ಲೈಕ್ ಮಾಡಿ. ಹಾಗೆ ಈಗ ಮನೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಸೊ ನಾನು ಕಿಚನನ್ನು ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಮೊದಲು ನಾನು ಪಾತ್ರೆ ಅಂಗಡಿ ಮಾಡಿದ್ದೆ ಮನೇನ. ಸೊ ನನಗೆ ಇಷ್ಟ ಆಗಲಿಲ್ಲ, ತುಂಬ ಯಾವಾಗಲೂ ಜಿಗಿ ಜಿಗಿ ಅನ್ನಿಸ್ತಾಯಿತ್ತು ಕಿಚನು. ಸೊ ನಾನೆಲ್ಲನೂ ತೊಗೊಂಡೋಗಿ ಸೇಲ್ಗೆ ಹಾಕ್ಬಿಟ್ಟು ಈಗ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸಿಂಪಲ್ಲಾಗಿ ಕಿಚನನ್ನು ಇಟ್ಟಿದ್ದೀನಿ. ಯಾಕಂದರೆ ಬೇಗ ಬೇಗ ಕ್ಲೀನ್ ಆಗಬೇಕು, ಮನೆ ನೀಟಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಅಂದರೆ ನನಗೆ ವರ್ಕ್ ಇರೋದ್ರಿಂದ ನನಗೆ ಇದ್ರ ಕಡೆ ಎಲ್ಲ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ. ಮತ್ತು ನನಗೆ ಯಾವಾಗಲೂ ನೀಟಾಗಿ ಇಟ್ಕೋಬೇಕನ್ನೋ ಮೈಂಡ್ ಸೆಟ್ ಇರೋದ್ರಿಂದ ಸೊ ಅಲ್ಲಲ್ಲೇ ಕೆಲಸಗಳಾದರೆ ಅದು ನೀಟಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಎಲ್ಲ ಪಾತ್ರೆಗಳನ್ನು ಅಂದರೆ ನನಗೆ ಅವಶ್ಯಕತೆ ಇಲ್ಲದೆ ಇರೋವಂತಹ ಪಾತ್ರೆಗಳೆಲ್ಲ ಇತ್ತು ಮನೆಯಲ್ಲಿ. ಅಂದರೆ ಆವಾಗ ಒಂಥರ ಮೈಂಡ್ ಇಂಟ್ರೆಸ್ಟ್ ಇತ್ತಲ್ಲ, ಪಾತ್ರೆಗಳು ಸೇರಿಸ್ಬೇಕು ಮನೆಗೆ ಅಂತ. ಈಗಲೂ ಅಷ್ಟೇ, ಪಾತ್ರೆ ಅಂಗಡಿಲಿ ಪಾತ್ರೆ ನೋಡಿದ್ರೆ ಮನಸ್ಸಾಗ್ಬಿಡುತ್ತೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ. ಬಟ್ ನಾನೇ ನನ್ನ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೋತೀನಿ. ಯಾಕಂದರೆ ಇರೋದೇ ಸಾಕು, ಅದರಲ್ಲೇ ಯೂಸ್ ಮಾಡೋಣ ಅನ್ನೋ ಮೈಂಡ್ ಸೆಟ್ಗೆ ಬಂದುಬಿಟ್ಟಿದ್ದೀನಿ. ಹಾಗಾಗಿ ಈಗ ಯಾವುದ್ರ ಕಡೆಯೂ ನನಗೆ ಗಮನ ಇಲ್ಲ. ನನಗೆ ಏನು ಯೂಸ್ ಇದೆಯೋ ಅದನ್ನು ಮಾತ್ರ ನಾನು ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಕಿಚನಲ್ಲಿ. ಹಾಗಾಗಿ ಈಗ ನಮ್ಮ ಕಿಚನ್ ಸಿಂಪಲ್ ಆಗಿದೆ ಆ್ಯಂಡ್ ಬೇಗ ಕ್ಲೀನ್ ಮಾಡ್ಬೋದು. ಒಂದು 5-10 ಸೆಕೆಂಡ್ಸಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು. ಆ ಥರ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಕೆಲಸಕ್ಕೆ ಹೋಗಿ ಬರೋದ್ರಿಂದ ಮನೆಗೆ ಬಂದ ತಕ್ಷಣ ಮನೆ ನೀಟಾಗಿದ್ರೇ ಒಂಥರ ಪೀಸ್ ಆಫ್ ಮೈಂಡ್ ಇರುತ್ತೆ. ಹಾಗಾಗಿ 24 ಅವರ್ಸ್ ನಾವು ಅದನ್ನ ಮೇಂಟೈನ್ ಮಾಡ್ಕೋಬೇಕು ಅಂತಂದರೆ ನಾವು ಅದನ್ನೆಲ್ಲ ಹೇಗಿರಬೇಕು, ಎಷ್ಟಿರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ಥಿಂಕ್ ಮಾಡಬೇಕಾಗುತ್ತೆ. ಸೊ ನಾನು ಹಾಗಾಗಿ ಸಿಂಪಲ್ ಕಿಚನನ್ನು ಮಾಡಿದ್ದೀನಿ. ನಾನು ನಿಮ್ಗೊಂದಿನ ನನ್ನ ಕಿಚನ್ದು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ, ಈಗಿರೋ ಕಿಚನ್ದು ಎಲ್ಲ ಒಂದು ವೀಡಿಯೋನ ಶೇರ್ ಮಾಡಬೇಕು ಅಂತ ಅಂದ್ಕೊತೀನಿ. ಸೊ ನನಗೆ ಟೈಮು ಶಾರ್ಟೇಜ್ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ನೋಡಿಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಮನೆ ಮುಂದೆ ಗಾರ್ಡನಿಂಗ್ ಅದು ಕೂಡ ನಾನು ಸಿಂಪಲ್ಲಾಗೆ ಮಾಡಿದ್ದೀನಿ. ಮೊದಲು ತುಂಬ ಗಾರ್ಡನಿಂಗ್ ಮಾಡಿದ್ದೆ, ನಾನು ನಿಮ್ಗೆ ಆ ಪಿಕ್ಕನ್ನು ಹಾಕ್ತೀನಿ. ಸೊ ಮೇಂಟೆನೆನ್ಸ್ ಅನ್ನೋದು ತುಂಬ ಟೈಮ್ ಹಿಡಿಯುತ್ತಲ್ಲ, ಹಾಗಾಗಿ. ಸೊ ನೋಡಿ, ಒಂದು ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಏನಾಗುತ್ತೆ ಅಂತಂದರೆ, ಕೆಲಸಕ್ಕೆ ಹೋಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಈ ಥರ ಕೆಲಸಗಳೆಲ್ಲ ಸ್ವಲ್ಪ ಡ್ರಾಪ್ ಆಗ್ತಾ ಇರುತ್ತೆ. ಬಟ್ ಮೇಂಟೆನೆನ್ಸ್ ಮಾಡ್ತೀವಿ ಅಂದರೆ ಅದೆಲ್ಲ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡ್ಬೋದು ಹೊರತು ನಾವು ಅದನ್ನು ಒಂದು ಹ್ಯಾಬಿಟಾಗಿ ತಗೋತೀವಿ, ಅದನ್ನೇ ಒಂದು ಮಾಡ್ತೀವಿ ಅನ್ನೋದು ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಡಿಪೆಂಡ್ ಅಪಾನ್ ಅವರ್ ವರ್ಕ್, ಅವ್ರದ್ದು ವರ್ಕ್ಗಳ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಮಾಡೋಕ್ಕಾಗಲ್ಲ, ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ. ಸೊ ತುಂಬ ಫ್ರೀ ಇರೋ ಮಹಿಳೆಯರು ಅದೆಲ್ಲವನ್ನು ಮೇಂಟೈನ್ ಮಾಡ್ಬೋದು ಮತ್ತು ಅವ್ರ ಮೈಂಡ್ ಸೆಟ್ ಕೂಡ ಚೆನ್ನಾಗಿ ಇಟ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾವು ಮನೇಲಿದ್ದೀವಿ ಅವರಾದರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಕೆಲವು ಮಹಿಳೆಯರಿಗೆ ಮೈಂಡ್ ಸೆಟ್ ಇರುತ್ತೆ. ಬಟ್ ಅದು ಹಾಗಲ್ಲ, ಮನೇಲಿರುವಂಥ ಮಹಿಳೆಯರಿಗೆ ಸಾಕಷ್ಟು ಟೈಮ್ಗಳಿರುತ್ತೆ. ಅವ್ರು ಏನು ಬೇಕಾದರೂ ಮಾಡ್ಬೋದು, ಈ ಥರ ವೀಡಿಯೋಸ್ಗಳು ಮಾಡ್ಬೋದು ಮತ್ತು ಗಾರ್ಡನಿಂಗ್ ಮಾಡ್ಬೋದು, ಮನೆ ಕಿಚನನ್ನು ನೀಟಾಗಿ ಇಟ್ಕೋಬೋದು. ಎಷ್ಟು ಟೈಮ್ ಇರುತ್ತಲ್ಲ ಅವ್ರಿಗೆ, ಏನು ಬೇಕಾದರೂ ಮಾಡ್ಬೋದು ಅವರು. ಸೊ ಹಾಗಾಗಿ ಅವರು ಅಂತಹ ಮಹಿಳೆಯರು ಈ ಥರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟೈಮ್ ಚೆನ್ನಾಗಿ ಸಿಗುತ್ತೆ. ಆ ಟೈಮನ್ನು ಅವ್ರು ತುಂಬ ಯುಟಿಲೈಸ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊತೀನಿ. ಸೊ ಇವತ್ತು ಒಂದು ಸ್ವಲ್ಪ ನನ್ನ ಮಗಳು ಪೆಪ್ಪರ್ ಚಿಕನ್ ಮಾಡ್ಕೊಂಡು ಬನ್ನಿ ಅಂದ್ಲು. ಹಾಗಾಗಿ ನಾನು ಬೋನ್ಲೆಸ್ ಚಿಕನನ್ನು ಮಾಡ್ಕೊಂಡು ಬಂದು ಪೆಪ್ಪರ್ ಚಿಕನನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಪೆಪ್ಪರ್ ಡ್ರೈ ಚಿಕನ್ ಎಲ್ಲ ತುಂಬ ಸಿಂಪಲ್ ಮಾಡುವಂಥದ್ದು. ಇದಕ್ಕೆ ನಾನು ಈರುಳ್ಳಿ ಹಾಕಲ್ಲ. ಸೊ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನನಗೆ ಪೆಪ್ಪರ್ ಚಿಕನ್ಗೆ ಈರುಳ್ಳಿ ಹಾಕೋದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಚಿಕನ್ನು ಹಾಗೆ ಒಂದು ಸ್ವಲ್ಪ ಈಗ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸೊ ನಾನು ಮಾಡೋ ಮೆಥಡಲ್ಲೇ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಈ ಒಂದು ಇದನ್ನು. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಸಾಕಷ್ಟು ಪ್ರಮಾಣದಲ್ಲಿ ಅರಿಶಿನ ಪುಡಿಯನ್ನು ಹಾಕಿ, ಯಾಕಂತಂದರೆ ಬ್ಯಾಕ್ಟೀರಿಯಾಸ್ಗಳೇನಾದರೂ ಇದ್ದರೆ ಅದಲ್ಲೇ ಹೋಗುತ್ತೆ. ಹಾಗಾಗಿ ಅಯ್ಯೋ ಅರಿಶಿನ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅನ್ನೋ ಅಭಿಪ್ರಾಯ ಬೇಡ. ಸೊ ಈ ಥರ ನಾನ್ ವೆಜ್ ಐಟಮ್ಗಳಿಗೆ ನೀವು ಎಷ್ಟು ಅರಿಶಿನ ಸೇರಿಸ್ತೀರ ಸೊ ಅಷ್ಟು ಬ್ಯಾಕ್ಟೀರಿಯಾಗಳನ್ನು ನಾವು ಕಮ್ಮಿ ಮಾಡ್ಕೋಬಹುದು ಅನ್ನೋದು. ಹಾಗೆ ಈಗ 1 ಸ್ಪೂನು ಚಿಲ್ಲಿ ಪೌಡರ್ ಹಾಗೆ ಚಿಕನ್ ಪೌಡರನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಸೇರಿಸ್ತಾ ಇಲ್ಲ. ಸೊ ನಾವು ಸಾಲ್ಟ್ ಹಾಕಿದಾಗ ಏನು ವಾಟರ್ ಬರುತ್ತೋ ಅದರಲ್ಲೇ ಫುಲ್ಲು ಬ್ಲೆಂಡ್ ಆಗಿ ಅಂತ ಬೇಯಿಸ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಮಸಾಲೆಗಳನ್ನು ಹಾಕಿ ಬಾಡಿಸೋದ್ರ ಮೇಲೇ ನಿಮಗೆ ಟೇಸ್ಟ್ ಬರುತ್ತೆ.
ನಾವು ಮಾಡೋ ಅಡುಗೆ ಅಷ್ಟೇ ಹಂತವಾಗಿ ಚೆನ್ನಾಗಿರಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಕೊನೆಯಲ್ಲಿ ಹಾಕ್ಬೋದು, ಬಟ್ ನನಗೆ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಸ್ವಲ್ಪ ಮೆಲ್ಟ್ ಆದರೆ ಒಳ್ಳೆ ಸ್ಮೆಲ್ ಬರುತ್ತೆ ಅನ್ನೋ ಒಂದಕ್ಕೋಸ್ಕರ ನಾನು ಮೊದಲೇ ಹಾಕಿದೆ. ಹಾಗೆ ಈಗ ಪೆಪ್ಪರನ್ನು ಸೇರಿಸ್ತಾ ಇದ್ದೀನಿ, ಪೆಪ್ಪರ್ ಪೌಡರನ್ನು ನಾನೊಂದು 2 ಟೀ ಸ್ಪೂನ್ ಹಾಕಿದ್ದೀನಿ. ಸೊ ಇದು ಒಂದು 3/4 kg ಅಷ್ಟಿದೆ ಚಿಕನ್ನು. ಸೊ ನನ್ನ ಮಗಳು ನನಗೆ ಪೆಪ್ಪರ್ ಡ್ರೈ ಬೇಕು ಅಂತ ಅಂದ್ಲ, ಹಾಗಾಗಿ ಇದನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಮಗಳು ಸ್ವಲ್ಪ ಚಿಕನ್ ಪ್ರಿಯ, ಹಾಗಾಗಿ ಚಿಕನ್ ಐಟಮ್ಸ್ನ ಬೇಗ ಕೇಳ್ತಾಳೆ. ಸೊ ಪೆಪ್ಪರ್ ಚಿಕನ್, ಇದು ಬೋನ್ಲೆಸ್ ಚಿಕನ್ ಆಗಿದೆ, ಹಾಗಾಗಿ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಸೊ ರೈಸ್ಗೆ ಇದೊಂದೇ ಹಾಕ್ಕೊಂಡು ನೀವು ತಿನ್ಬೋದು. ನಾನೀಗ ಟೊಮೊಟೊ ಸಾಸನ್ನು ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊನ ನಾನು ತುಂಬ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಳಿನೂ ಇರಬೇಕಲ್ಲ, ಹಾಗಾಗಿ ಇದಕ್ಕೆ ಟೊಮೊಟೊನ ನಾನು ಸೇರಿಸ್ತೇನೆ. ಸೊ ಇದರಲ್ಲಿ ನಾನು ಒಂದು ಐಟಮ್ ಹಾಕಲ್ಲ, ಏನಂದರೆ ಅದು ಈರುಳ್ಳಿ. ಸೊ ಪೆಪ್ಪರ್ ಡ್ರೈ ಚಿಕನ್ಗೆ ನೀವು ಈರುಳ್ಳಿಯನ್ನು ಹಾಕ್ತಾಯಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಬಟ್ ಸೇರಿಸ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ನೀವು ಹಾಕ್ಬೋದು, ಅದು ನಿಮ್ಮ ಆಪ್ಷನ್ ಅಷ್ಟೇ. ಸೊ ಪೆಪ್ಪರ್ ಡ್ರೈ ಆಗಿರ್ಬೋದು, ಈ ಮಶ್ರೂಮ್ ಡ್ರೈ ಆಗಿರ್ಬೋದು, ನೀವು ಇದೇ ಮೆಥಡಲ್ಲಿ ಮಾಡ್ಕೋಬಹುದು. ನೋಡಿ, ಈಗ ಅದು ನಾವು ಬೇಯಿಸೋ ಹಂತದಲ್ಲೇ ರೆಡಿ ಆಗುತ್ತೆ ಚಿಕನ್. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದೆಷ್ಟು ಮಸಾಲೆಗಳನ್ನ ಹಿಡಿದಿದೆ, ಹೊಂದ್ಕೊಂಡಿದೆ ಅಂತ ಅದು ಕಲರಲ್ಲೇ ಗೊತ್ತಾಗುತ್ತೆ. ಸೊ ಪೆಪ್ಪರ್ ಚಿಕನ್ ನಮ್ಮ ಮನೇಲಿ ಈಗ ರೆಡಿಯಾಗಿದೆ. ಸೊ ನಾನು ನನ್ನ ಮಗಳಿಗೋಸ್ಕರ ಪ್ಯಾಕ್ ಮಾಡ್ಕೋಬೇಕು. ಓಕೆ, ಎಲ್ಲ ಕೆಲಸಗಳನ್ನ ಫಿನಿಷ್ ಮಾಡಿ ನಂದು ಈಗ ಸ್ನಾನ ಕೂಡ ಆಯಿತು. ಸೊ ನಾನು ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಇದ್ರದ್ದೊಂದು ಶಾರ್ಟ್ಸ್ ನಾನು ಲಾಸ್ಟ್ ವೀಕೆ ಮಾಡಿ ಹಾಕಿದ್ದೆ. ಸೊ ಈಗ ನಾನು ಆ ವೀಡಿಯೋಸ್ನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಸೊ ಯಾವತ್ತೋ ನಮಗೆ ಒಂದು ವೀಕ್ಲಿ ರಜನೆ ಸಿಕ್ಕಿದ್ರು ನಮಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿರುತ್ತೆ. ನಮ್ಮ ಪರ್ಸ್ನಲ್ ಕೆಲಸಗಳನ್ನ ನಾವು ಅದರಲ್ಲೇ ಮಾಡ್ಕೋಬೇಕು. ಸೊ ಆಗಲೂ ಕೂಡ ರೆಸ್ಟ್ ಇರಲ್ಲ, ಏನಾದ್ರು ಒಂದು ಕೆಲಸ ಇರುತ್ತೆ, ಆ ಕೆಲಸಗಳನ್ನ ಮುಗಿಸ್ಕೋಬೇಕಾಗುತ್ತೆ. ಕೆಲಸ ಮಾಡೋ ಮಹಿಳೆಯರಿಗೆ ಒಂದು ಸ್ವಲ್ಪ ಎಲ್ಲ ಟೈಮಿಂಗ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಸೊ ಅವರಿರೋ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಮನೆಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ನಾನೀಗ ರೆಡಿ ಆಗ್ತಾಯಿದ್ದೀನಿ. ಸೊ ನಾನೀಗ ಹಚ್ಚುತ್ತಾ ಇರೋದು ಕ್ರೀಮು. ಸ್ವಲ್ಪ ಫೇಸಲ್ಲಿ ಒಂದು ಸ್ವಲ್ಪ ಪೆಗ್ಮೆಂಟೇಷನ್ ಆಗಿತ್ತು. ಸೊ ಹಾಗಾಗಿ ನಾನು ಒಂದು ಕ್ರೀಮಲ್ಲ ಇದು, ಆ್ಯಕ್ಚುಲಿ ಒಂದು ಸ್ವಲ್ಪ ವಾಟರ್ ಡ್ರಾಪ್ ಥರ ಇದೆ ಇದು, ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಜೆಲ್ ಥರ ಬರುತ್ತೆ ಅದು. ಇದು ಯಾವ ಕಂಪ್ನಿದೆ ಅಂತ ನೀವು ಕೇಳಿದರೆ, ಸೊ ನಾನು ಇದನ್ನು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ದೆ. ಬಟ್ ಚೆನ್ನಾಗಿದೆ. ನನಗೆ ಬಂದಿರೋ ಎಲ್ಲ ಪೆಗ್ಮೆಂಟೇಷನ್ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಕ್ಚುಲಿ ಮೊದಲು ಡಾರ್ಕಾಗಿ ಕಾಣಿಸ್ತಾ ಇತ್ತು, ಈಗ ಕಾಣಿಸ್ತಾ ಇಲ್ಲ. ಸೊ ನಮ್ಮ ಅಮ್ಮನಿಗೂ ಇದು ಇಷ್ಟ ಆಯಿತು. ಅವರು ಕೂಡ ಕೇಳ್ತಾಯಿದ್ರು ಇದನ್ನು ಎಲ್ಲ ಆರ್ಡ್ರ್ ಮಾಡಿದೆ ಅಂತ ಹೇಳಿಬಿಟ್ಟು, ಯಾಕಂದರೆ ಅವ್ರಿಗೆ ಅದ್ರದ್ದು ವ್ಯತ್ಯಾಸ ಗೊತ್ತಾಗ್ತಿದೆ ನನ್ನ ಫೇಸಲ್ಲಿ. ಸೊ ಕಮ್ಮಿ ಆಗಿದೆ, ಹಾಗಾಗಿ ಇನ್ನೊಂದು ಆರ್ಡ್ರ್ ಮಾಡಬೇಕು. ಸೊ ಈಗೆಲ್ಲರಿಗೂ ಜಾಸ್ತಿ ಪೆಗ್ಮೆಂಟೇಷನ್ ಪ್ರಾಬ್ಲಮ್ ಆಗ್ತಾಯಿದೆ ಲೇಡೀಸ್ಗಳಿಗೆ, ಅದರಲ್ಲೂ 30+ ವುಮೆನ್ಸಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಅದನ್ನು ನೀವು ಸ್ಟಾರ್ಟಿಂಗಲ್ಲೇ ಆ ಥರ ಕ್ರೀಮ್ಸ್ಗಳನ್ನ ಅಪ್ಲೈ ಮಾಡಿ ಕಮ್ಮಿ ಮಾಡ್ಕೋಬೇಕು. ಅದು ಬಿಡ್ತಾ ಹೋದರೆ ಏನಾಗುತ್ತೆ ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗೆ ಒಂದು ಸ್ವಲ್ಪ ತಿಂಡಿಗಳನ್ನ ತೊಗೊಂಡಿದ್ದೀನಿ. ಸೊ ಬ್ರೆಡ್, ಎಗ್ ರೋಲು, ಹಾಗೆ ಚಿಪ್ಸು. ಸೊ ಅವಳು ಏನೇನೋ ಕೇಳಿದ್ಲು ಫೋನ್ ಮಾಡಿ, ಅದೇ ಇದು ಕೊಬ್ಬರಿ ಬಿಸ್ಕೆಟ್ಟು, ರಸ್ಕು, ಬ್ರೆಡ್ಡು, ಈ ಥರ. ಅಂದರೆ ಅವಳು ಇಟ್ಕೊಂಡು ಒಂದು ಸ್ವಲ್ಪ ದಿನ ತಿನ್ಬೋದಲ್ವ ಹಾಸ್ಟೆಲಲ್ಲಿ. ಸೊ ಹಾಗಾಗಿ ಈ ಥರ ಎಲ್ಲ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ಚರು ಮತ್ತು ಇದೊಂದು ಮಸಾಲೆ ಕಡಲೆ ಬೀಜ, ಈ ಥರ ಇದ್ದರೆ ಅವ್ಳಿಗೊಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಎಲ್ಲ ತಿಂಡಿಗಳನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಚಿಕನನ್ನು ಪಾರ್ಸಲ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟು ಬಂದೆ. ನನಗೇನೋ ಒಂಥರ ಸಮಾಧಾನ. ಸೊ ಮಗಳು ತಿಂತಾಳಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಇದನ್ನು ಒಂದು ಬ್ಯಾಗಿಗೆ ಹಾಕಿ ಈಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನಾನು ಹೋಗೋದು ಮಂತ್ಲಿ ಒಂದು ಸಾರಿ. ಸೊ ಹಾಗಾಗಿ ಇದೆಲ್ಲವನ್ನು ತಲುಪಿಸ್ಬಿಟ್ರೆ ಸೊ ನನಗೂ ಕೂಡ ನೆಮ್ಮದಿ ಇರುತ್ತೆ ಅಂತ ಹೇಳಿ. ಸೊ ನಾನೀಗ ಎಲ್ಲವನ್ನು ಪ್ಯಾಕ್ ಮಾಡಿಕೊಂಡು ನನ್ನ ಮಗಳನ್ನು ನೋಡೋಕ್ಕೆ ನಾನು ಹೋಗ್ತಾ ಇದ್ದೀನಿ.
ಸೊ ಇಲ್ಲಿಗೆ ನನ್ನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಹೊಸ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ವಿಡಿಯೋನ ನೋಡಾದಮೇಲೆ ಒಂದು ಲೈಕನ್ನು ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ವೀಡಿಯೋಸ್ಗೆ ಎನ್ಕರೇಜ್ ಕೂಡ ಆಗಿರುತ್ತೆ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.